ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೇನೆ ರೀ. ಮೊದಲ ಒಂದು ಪಾವು ಕೆ ಜಿ ಆಗುವಷ್ಟು ಹಾಗಲಕಾಯಿ ತೊಗೊಂಡು ಅದನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ಉಪ್ಪೊಳಗೆ ಹಾಕಿ ಸ್ವಚ್ಛಗೆ ತೊಳೆದು ಆಮೇಲೆ ಹುರ್ಕೋಬೇಕ್ರಿ. ಅದನ್ನು ಚಂದಾಗ ಒಂದು ಅರ್ಧ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸ್ವಲ್ಪ ಪೂರಾಗ ಬೇಯಿಸ್ಕೊಂತೇನೆ ರೀ. ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಪೂರ ಕಂದು ಬಣ್ಣ ಬರುವವರೆಗೂ ಬೇಯಿಸ್ಕೊಂಡೇನಿ ರೀ ಅದನ್ನು. ಆಮೇಲೆ ಅದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡು ಅದಕ್ಕೆ ಮಸಾಲೆಗೆ ಬೇಕಾಗುವಂಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಂಗೆ ಹುರ್ಕೊತೇನೆ ರೀ. ಅದನ್ನು ಹುರ್ಕೊಂಡಾದ್ಮೇಲೆ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅದನ್ನು ಹುರ್ಕೊಳತ್ತೇನೆ ರೀ. ಅದು ಒಂದು ಅರ್ಧ ಹುರಿದಾದ್ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ, ಒಂದು ಸ್ವಲ್ಪ ಪುಟಾಣಿ, ಒಂದು ಸ್ಪೂನ್ ಆಗುವಷ್ಟು ಎಳ್ಳು ತೊಗೊಂಡೇನಿ ರೀ. ಅದನ್ನು ಚೆಂದಾಗ ಹುರ್ಕೊಳಕತ್ತೇನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಅದನ್ನು ಸ್ವಲ್ಪ ಹುರ್ಕೊಳಕತ್ತೇನಿ. ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಿಂದ ಆ ಮಸಾಲೆನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಗ್ಗರ್ನಿಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಳತ್ತೇನೆ ರೀ. ಅದಕ್ಕೆ ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳತ್ತೇನೆ ರೀ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳಕತ್ತೇನೆ ರೀ. ಟೊಮೆಟೊ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ, ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ, ಖಾರ ಪುಡಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿ ಹಾಕ್ಕೊಳಕತ್ತೇನೆ ರೀ ನಾನು. ಅದನ್ನು ಎಲ್ಲ ಅದು ಮಸಾಲೆ ಹತ್ತುವರೆಗೂ ಮಿಕ್ಸ್ ಮಾಡ್ಕೊಳಕತ್ತೇನೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಆಗೇಲಿ ಮಸಾಲೆ ಹಾಕಿಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳತ್ತೇನೆ. ಸ್ವಲ್ಪ ಆಗೇಲೆ ಹುಣಸೆಹಣ್ಣು ಹಾಕಿದ್ದೆ ನಾನು. ಅದನ್ನು ಹುಣಸೆಹಣ್ಣಿನ ಹುಳಿ ಹಾಕ್ಕೊಳತ್ತೇನೆ ರೀ ಸ್ವಲ್ಪ. ಅದನ್ನು ಹುಣಸೆಹಣ್ಣಿನ ಹುಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೇನೆ. ಬೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬಂದಾದ್ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕಾಕತ್ತೇನೆ ರೀ. ಈಗ ಸ್ವಲ್ಪನೂ ಕಹಿ ಆಗ್ಲಾರ್ದಂಗೆ ಹಾಗಲಕಾಯಿ ಪಲ್ಯ ರೆಡಿ ಆಗೈತೆ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.